ಹಲೋ ಫ್ರೆಂಡ್ಸ್, ನಾವಿವತ್ತು ಫೆಬ್ರವರಿ 15, 2025ರಲ್ಲಿ ಕೇಳಿದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿದಂತಹ ಗಣಿತ ಲೆಕ್ಕಗಳನ್ನ ಹಿಂದಿನ ವಿಡಿಯೋಗಳಲ್ಲಿಯೂ ಕೂಡ ನಾವು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಇವತ್ತಿನ ಒಂದು ಲೆಕ್ಕ ಏನಪ್ಪಾ ಅಂದ್ರೆ ಅದು A2 ಸಿರೀಸ್ ನ 55ನೇ ಲೆಕ್ಕ. 48 ಗುಣಾಕಾರ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ =48. ಹಾಗಾದ್ರೆ ಈ ಬಾಕ್ಸ್ ದಲ್ಲಿ ಯಾವ ಸಂಖ್ಯೆಯನ್ನು ಬರೆದಾಗ ನಮಗೆ 48 ಬರ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ನಮಗೆ ಈಗಾಗಲೇ ಮಗ್ಗಿಗಳು ಗೊತ್ತಿದ್ದಾವೆ, ಹೌದಾ? ಮಗ್ಗಿಗಳು ಅಂದಾಗ ನಾವು ಫಸ್ಟ್ ಮೊದಲನೇದಾಗಿ ನೆನಪಾಗೋದಂದ್ರೆ ಏನಂದ್ರೆ 2 1 2, ಹೌದಾ? ಇಲ್ಲಿಂದಾನೆ ನಮ್ದು ಚಾಲು ಆಗ್ತಾ ಇದೆ ಮಗ್ಗಿಗಳು ಅಂದಾಗ, ಹೌದಾ? ಹಾಗಾದ್ರೆ ನಾವು ಇಲ್ಲಿ ಇನ್ನೊಂದೆರಡು ಉದಾಹರಣೆಗಳನ್ನ ಬರೆದುಕೊಂಡು ಈ ಲೆಕ್ಕವನ್ನ ಬಿಡಿಸೋಣ. 3 × 1 = 3, 4 × 1 = 4, ಹೌದಾ? ಅಂದ್ರೆ ಇದನ್ನ ನೋಡಿದಾಗ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ಕೊಟ್ಟಂತ ಸಂಖ್ಯೆ ಉತ್ತರದಲ್ಲಿ ಬರ್ತಾ ಇದೆ, ಇಲ್ಲಿದ್ದಂತ ಸಂಖ್ಯೆ ಇಲ್ಲಿ ಬರ್ತಾ ಇದೆ, ಇಲ್ಲಿದ್ದಂತ ಸಂಖ್ಯೆ ಇಲ್ಲಿ ಬರ್ತಾ ಇದೆ, ಇಲ್ಲಿದ್ದಂತ ಸಂಖ್ಯೆ ಇಲ್ಲಿ ಬರ್ತಾ ಇದೆ, ಹೌದಾ? ಹಾಗಾದ್ರೆ ನಮಗೆ ಉತ್ತರ ಗೊತ್ತಾಯ್ತು. ಇಲ್ಲಿ ಕೊಟ್ಟಂತಹ ಸಂಖ್ಯೆ ಇಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಎಷ್ಟು ಬರಬೇಕು? 1 ಬರಬೇಕು, ಹೌದಾ? ಹಾಗಾದ್ರೆ ಇದು ಎಲ್ಲಿ? ಗುಣಾಕಾರದಲ್ಲಿ. ಇದೆಲ್ಲಿ? ಗುಣಾಕಾರದಲ್ಲಿ. ಹಾಗಾಗಿ ನಾವು ಗುಣಾಕಾರದಲ್ಲಿ ಒಂದನ್ನ ಏನಂತ ಕರಿತಾ ಇದ್ದೇವೆ ಅಂದ್ರೆ ಗುಣಾಕಾರದ ಅನನ್ಯತಾ ಅಂಶ. ನೋಡಿ, ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಂತೇಳಿ ಅನನ್ಯತಾ ಅಂಶ ಎಂದು ಕರೆಯುತ್ತೇವೆ, ಹೌದಾ? ಏಕೆ ನಾವು ಒಂದನ್ನ ಗುಣಾಕಾರದ ಅನನ್ಯತಾ ಅಂಶ ಅಂತೇಳಿ ಕರಿತೇವೆ ಅಂದ್ರೆ ಯಾವುದೇ ಸಂಖ್ಯೆಯನ್ನ 1ರಿಂದ ಗುಣಿಸಿದಾಗ ನಮಗೆ ಅದೇ ಸಂಖ್ಯೆ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೇನಾಯ್ತು ಉತ್ತರ? 48 × 1 = 48, ಹೌದಾ? ಹಾಗಾದ್ರೆ ಇಲ್ಲಿ ಬಾಕ್ಸ್ ನಲ್ಲಿ ಬರಬೇಕಾದಂತಹ ಸಂಖ್ಯೆ ಯಾವುದು? 1. ಈ ಒಂದನ್ನ ನಾವು ಏನಂತ ಕರಿತಾ ಇದೀವಿ? ಗುಣಾಕಾರದ ಅನನ್ಯತಾ ಅಂಶ ಅಂತೇಳಿ ಕರಿತಾ ಇದೀವಿ. ಇದು ಯಾವುದರಲ್ಲಿ ಅಂದ್ರೆ ಗುಣಾಕಾರದಲ್ಲಿ. ಹಾಗಾದ್ರೆ ಇಲ್ಲಿ ನಾವು ಇನ್ನೊಂದು ವಿಷಯವನ್ನ ತಿಳ್ಕೊಬೇಕಾಗಿದೆ. ಸಂಕಲನದ ಅನನ್ಯತಾ ಅಂಶ ಅಂತ ಬರ್ತಾ ಇದೆ, ಹೌದಾ? ಆ ಒಂದು ವಿಷಯವನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸಂಕಲನ ಅಂದ್ರೆ ಕೂಡಿಸುವುದು. ಸಂಕಲನದ, ಹೌದಾ, ಅನನ್ಯತಾ ಅಂಶ ಎಷ್ಟಂದ್ರೆ ಅದು 0. ಹಾಗಾದ್ರೆ ಸಂಕಲನ ಅಂದ್ರೇನು? ಕೂಡಿಸುವುದು. ಅಂದ್ರೆ ಉದಾಹರಣೆ ನೋಡೋಣ. 5 + 0 = 5. 5ಕ್ಕೆ 0ಯನ್ನ ಕೂಡಿಸಿದಾಗ 5 ಬರ್ತಾ ಇದೆ. 7 + 0 = 7. 7ಕ್ಕೆ 0ಯನ್ನ ಕೂಡಿಸಿದಾಗ 7 ಬರ್ತಾ ಇದೆ. ಹಾಗಾಗಿ 11 + 0 = 11, ಹೌದಾ? 19 + 0 = 19. ಅಂದ್ರೆ ಇಲ್ಲಿಯೂ ನೋಡಿ, ಗುಣಾಕಾರದಲ್ಲಿ ಕೊಟ್ಟಂತ ಸಂಖ್ಯೆ ಇಲ್ಲಿ ಬರ್ತಾ ಇದೆ, ಹೌದಾ? ಇಲ್ಲಿಯೂ ಕೂಡ ಸಂಕಲನದಲ್ಲಿ ಏನಾಗ್ತಾ ಇದೆ? ಇಲ್ಲಿದ್ದಂತ ಸಂಖ್ಯೆ ಇಲ್ಲಿ ಬರ್ತಾ ಇದೆ. 7 ಇದ್ದಲ್ಲಿ 7 ಬರ್ತಾ ಇದೆ, 11 ಇದ್ದಲ್ಲಿ 11 ಬರ್ತಾ ಇದೆ, ಹೌದಾ? ಇವುಗಳಿಗೆ ನಾವು ಏನಂತ ಕರಿತಾ ಇದೀವಿ? ಅನನ್ಯತಾ ಅಂಶ. ಹಾಗಾದ್ರೆ ಗುಣಾಕಾರದಲ್ಲಿ ಅನನ್ಯತಾ ಅಂಶ 1 ಆದ್ರೆ ಸಂಕಲನದಲ್ಲಿ ಅನನ್ಯತಾ ಅಂಶ ಏನಾಗ್ತಾ ಇದೆ? 0. ಏನಾಗ್ತಾ ಇದೆ? 0. ಅಂದ್ರೆ ಇದರ ಜೊತೆಯಲ್ಲಿ ಈ ಒಂದು ಮಾಹಿತಿಯನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ, ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.